ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಹೇಗಾದ್ರೂ ಮಾಡಿ ಹೊರಗೆ ಹೋದ್ರೆ ಗೌರಿಯವರಮ್ಮನ ಖಂಡಿತ ಹುಡುಕ್ಬೋದು. ಸ್ವಾಮಿ, ನನಗ್ ಹೊರಗೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡು. ಅಜ್ಜಿ, ನನ್ ಕೆಲ್ಸ ಮುಗೀತು. ನಾನ್ ಹೇಳೋದೇನಂದ್ರೆ, ನಾನ್ ವಾಪಸ್ ಬರೋವಾಗ ಪಕ್ಕದ ಮನೆಗೆ ಹೋಗಿ ಸ್ವಲ್ಪ ಹೂಗಳ್ ಕಿತ್ಕೊಂಡ್ ಬರ್ಲಾ? ಅದೇ ಅಜ್ಜಿ, ಖಾಲಿ ಜಾಡಿಗಳನ್ನ ತಗೊಂಡ್ ಬರೋದಕ್ಕೆ ನಾನ್ ಶಕ್ಕು ಚಿಕ್ಕಿಯವ್ರ ಮನೆಗೆ ಹೋಗ್ಬೇಕಲ್ವಾ? ಓಹೋ ಹುಡುಗಿ, ಈ ಮಧ್ಯೆ ನಿಂಗೆ ಬುದ್ಧಿ ತುಂಬಾ ಜಾಸ್ತಿ ಆಗಿದೆ. ನಾನು ನೋಡ್ತಾನೆ ಇದ್ದೀನಿ. ಏನೇನೋ ಮಾತುಗಳನ್ನಾಡಿ ಹೊರಗ್ ಹೋಗಕ್ ನೋಡ್ತಿದ್ಯಾ. ಯಾಕೆ? ನೀನೇನು ಹೋಗ್ಬೇಕಾಗಿಲ್ಲ. ಆ ಮರದಲ್ಲಿ ಬೇಳೆ ಇದೆ, ಅದನ್ನಲ್ಲಿ ಹಾಕಿ ಕುಟ್ಟು. ಗೌರಿ, ಅಳ್ಬೇಡ ಅಳ್ಬೇಡ ಗೌರಿ, ನಾನ್ ನಿಮ್ಮಮ್ಮನ್ನ ಹುಡುಕ್ತೀನಿ. ಸಕ್ಕು, ನೀನ್ ಕಾಲ ಆಡಿಸ್ತಿದ್ಯಾ ಅಂದ್ರೆ ಏನೋ ಯೋಚನೆ ಮಾಡ್ತಾ ಇದ್ಯಾ ಅಂತ ಅರ್ಥ. ಏನೇನೋ ಯೋಚನೆ ಮಾಡ್ಬೇಡ, ಪ್ರಶಾಂತವಾಗಿರು. ನಾನ್ ಆ ರೀತಿ ಹೇಗಿರಕ್ಕಾಗುತ್ತೆ? ನಾನ್ ಮನೆ ಒಳಗ್ ಹೀಗೆ ಇದ್ರೆ ಗೌರಿಗೆ ಅವ್ರಮ್ಮ ಹೇಗ್ ಸಿಗುತ್ತೆ? ಭಲೆ, ನಾನ್ ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ಅಂತಾಯ್ತು. ಸಕ್ಕು, ನೀನೀಗ ಉಪ್ಪಿನಕಾಯಿ ಕೊಟ್ಟು ಬರೋದಕ್ ಹೋಗ್ತಿದ್ಯಾ? ಅದ್ರ ಜೊತೆಗೆ 2 ಜಾಡಿ ತಗೋ, ನೆಲ್ಲಿಕಾಯಿ ಉಪ್ಪಿನಕಾಯಿಗೆ. ಅವನ್ ತಗೊಂಡು ಮೊದ್ಲು ಜಮೀನ್ದಾರ್ ಮನೆಗೆ ಹೋಗು. ಸರಿ, ಹೋಗ್ತೀನತ್ತೆ. ಅಯ್ಯೋ, ನೆನ್ನೆ ತಾನೇ ಕೊಟ್ನಲ್ಲ, ಅಷ್ಟ್ ಬೇಗ ಮುಗಿದ್ ಹೋಯ್ತಾ? ಅದು ತರಕಾರಿ ಅಲ್ಲ, ಉಪ್ಪಿನಕಾಯಿ. ಒಂದೇ ಹೊತ್ತಿಗೆ ತಿನ್ಬಾರ್ದು. ಅಯ್ಯೋ, ನಾನ್ ಅದೇ ವಿಷಯ ಹೇಳೋದಕ್ ಬಂದಿದ್ದು. ಮೊದ್ಲೀಗ ನೀವು ಸಕ್ಕುನ ಕಳಿಸ್ಕೊಡಿ. ಅವಳು ಹೋದ್ಮೇಲೆ ನಾವ್ ನಿಧಾನವಾಗಿ ಕುತ್ಕೊಂಡ್ ಮಾತಾಡೋಣ. ಇಲ್ ಕೇಳು ಉಮಾ, ನನ್ಗೊಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಕೊಡ್ತೀಯಾ? ಆಚೆ ವಿಪರೀತ ಬಿಸ್ಲು. ಆಯ್ತು ಅದ್ಕೆ. ಅಯ್ಯೋ, ನೀನೇನ್ ಇಲ್ಲೇ ಇದೀಯಾ? ಎದ್ದೇಳು, ಬೇಗ ಹೊರಡು. ಸರಿ, ಹೋಗ್ತೀನತ್ತೆ. ನಿಂತ್ಕೋ. ಮೊದ್ಲು ಕಮಲಾ ಅತ್ತೆ ಮನೆ ಕೊಟ್ಟು ಬಾ, ಆಮೇಲೆ ಜಮೀನ್ದಾರ್ ಮನೆ ಕೊಡು. ಸರಿ ಅಜ್ಜಿ. ಪಾಂಡುರಂಗ, ಮತ್ತೆ ನಿನ್ ಜೊತೆ ಮಾತಾಡ್ತೀನಿ. ಸ್ವಾಮಿ, ಇನ್ನು ನಿಮಗೆ ಬಿಡುಗಡೆ ಸಿಕ್ಕಿದಂತೆ ತಾನೆ? ಹೌದು, ನೀವು ಮಾತನಾಡುವ ಶಿಕ್ಷೆ ನನಗೆ ಮಾತ್ರ ಅಲ್ಲವೇ ಸ್ವಾಮಿ? ಸರಿ, ಭೋಜನಕ್ಕೆ ಬನ್ನಿ. ನಿಮಗೆ ಹಸಿವಾಗುತ್ತಿಲ್ಲವೇ? ಇಲ್ಲ. ಅರೆ, ಇದೇನಿದು? ಮತ್ತೆ ಏನಾಯ್ತು? ಸಕ್ಕು ಇವರ ಬಳಿ ಮಾತನಾಡುತ್ತಿದ್ದಾಳಲ್ಲ, ಏನಿದು ಸಮಸ್ಯೆ? ಅದೇನೆಂದು ತಿಳಿದುಕೊಳ್ಳಲೇಬೇಕು. ತಗೋ, ಈ ಬೆಣ್ಣೆ ನೀನೇ ತಿನ್ನು, ನಾನ್ ತಿನ್ಸೋದಿಲ್ಲ. ಗೌರಿನ ಅವ್ರ ಅಮ್ಮನ ಜೊತೆಗೆ ನೀನೇ ಸೇರಿಸ್ಬೇಕು. ಈ ವಿಷಯ ಕನಿಷ್ಠ ಪಕ್ಷ ನನ್ ಕಿವಿಲಾದ್ರೂ ಹೇಳ್ಬೋದಲ್ವಾ? ನೀವು ಚಿಕ್ಕ ಮಗುವಿನ ಹಾಗೆ ಹಠ ಹಿಡಿದರೆ ಹೇಗೆ? ಇಂದು ಸಕ್ಕು ನಿಮಗೆ ತಿನ್ನಿಸಲಿಲ್ಲವೆಂದು ಇಷ್ಟು ಬೇಸರವಾದರೆ ಹೇಗೆ ಸ್ವಾಮಿ?